ಇದ್ದಾರೆ. ಇದು ಪ್ರಮುಖವಾಗಿ ತತ್ವಶಾಸ್ತ್ರ ಉಪದೇಶಗಳನ್ನು ಕೂಡ ಇಲ್ಲಿ ನೀಡುತ್ತಿದ್ದರು. ಇದು ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಯವರ ಪವಿತ್ರ ಸ್ಥಾನವಾಗಿದೆ ಮತ್ತು ಅವರ ಸಮಾಧಿ ಸ್ಥಳ ಮಠವೆಂದು ಕೂಡ ಕರೆಯಲಾಗುತ್ತದೆ. ಫಸ್ಟ್ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಶ್ರೀ ಗುರು ರಾಘವೇಂದ್ರ ಪೂಜೆ ಅದಕ್ಕೆ ದರ್ಶನಕ್ಕೆ ಹೋಗಬೇಕು. ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ನಮಗೆ ಆದಷ್ಟು ಸ್ವಲ್ಪ ಬೇಗನೆ ಆಯಿತು ದರ್ಶನ. ಒಂದು ಹಾಫ್ ಆನ್ ಅವರ್ ಮುಕ್ಕಾಲು ಅವರ್ ಅಷ್ಟರಲ್ಲಿ ನಮಗೆ ದರ್ಶನ ಕೂಡ ಆಯಿತು. ಸೊ ದರ್ಶನ ಮುಗಿಸ್ಕೊಂಡು ನಾವು ಹೊರಗಡೆ ಇಲ್ಲಿ ಕಾಯ್ತಾ ಇದ್ವಿ. ಯಾಕಂದರೆ ದರ್ಶನದ ಒಂದು ಏನಪ್ಪ ತೂಗು ತೊಟ್ಟಿಲೊಂದು ಹೋಗುತ್ತೆ ಅಂತ ಇಲ್ಲಿ ಹೇಳಿದ್ರು. ಸೊ ಹಾಗಾಗಿ ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ, ದೇವರ ದರ್ಶನ ಇನ್ನೊಂದ್ಸತಿ ಮಾಡ್ಕೊಂಡು ಹೋಗೋಣ ಅಂತ. ಸೊ ನೀವು ನೋಡ್ತಿದ್ರಲ್ಲ, ಸೊ ಇಲ್ಲಿ ತುಂಬ ಭಕ್ತಾದಿಗಳು ಕೂಡ ಜಾಸ್ತಿ ಜನ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ನಾವು ವೆಯ್ಟ್ ಮಾಡ್ತಾ ಇದ್ವಿ ಬರುತ್ತೆ ಅಂತ, ಎಲ್ಲ ನೋಡ್ಕೊಂಡಿದ್ವಿ. ಸೊ ನೀವು ನೋಡಿ ದರ್ಶನ ಪಡೆದುಕೊಳ್ಳಿ. ಈ ಮಠದಲ್ಲಿ ಪ್ರಮುಖವಾಗಿ ರಾಮ, ಜೈರಾಮ, ನರಸಿಂಹಸ್ವಾಮಿ, ಗೋಪಾಲಕೃಷ್ಣ, ವೈಕುಂಠ ವಾಸುದೇವ ಮತ್ತು ಇತರ ಪ್ರಮುಖ ದೇವತೆಗಳಿಗೆ ಪೂಜೆ ಪುರಸ್ಕಾರಗಳು ಕೂಡ ನಡೆಯುತ್ತವೆ. ಈ ಎಲ್ಲ ದೇವರುಗಳ ದರ್ಶನ ಮುಗಿಸಿಕೊಂಡು ನಾವು ಇಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಂಡು ಹೋಗುವಂತ ನಾವಿಲ್ಲಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ತಿದ್ದೆ. ಇಲ್ಲಿ ಕೂಡ ಕೆಲವೊಂದು ಪೂಜೆ ಪುರಸ್ಕಾರಗಳು ನಡೆಯುತ್ತಿದ್ದವು. ಇದಾದ ಮೇಲೆ ನಾವು ಪ್ರಸಾದವನ್ನು ಸ್ವೀಕರಿಸಲು ಹೋದೆವು. ಸೊ ನೀವು ನೋಡಿ ದರ್ಶನ ಪಡೆದುಕೊಳ್ಳಿ. ಇಲ್ಲಿ ತುಂಬ ಬಂದು ಪ್ರಶಾಂತವಾಗಿತ್ತು. ಹಾಗಾಗಿ ಇಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಂಡು ನೀವು ಕೂಡ ಹೋದರೆ ನೋಡೋಕ್ಕೆ ಸುತ್ತಮುತ್ತಲು ತುಂಬ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳಬಹುದು. ನಾವು ಎಲ್ಲ ದೇವರುಗಳ ದರ್ಶನ ಪಡೆದ ನಂತರ ಪ್ರಸಾದವನ್ನು ಸ್ವೀಕರಿಸಲು ಹೋದಾಗ ಅಲ್ಲಿ ಭಕ್ತಾದಿಗಳ ಸಂಖ್ಯೆ ಜಾಸ್ತಿಯಾಗಿತ್ತು. ಮೊದಲು